ಫ್ರೆಂಡ್, ವಾಟ್ಸಪ್ನಲ್ಲಿ ಒಂದು ಆಪ್ಷನ್ ಇದೆ. ಏನಪ್ಪಾ ಅಂದ್ರೆ, ನೀವು ಕಳಿಸಿರುವಂತ ಮೆಸೇಜು ಅಥವಾ ನಿಮಗೆ ಬಂದಿರುವಂತ ಮೆಸೇಜು ಯಾರು ಕೂಡ ನೋಡಬಾರ್ದು, ಅಥವಾ ಯಾರ್ದಾರ ಕೈಯಲ್ಲಿ ನೀವು ಮೊಬೈಲ್ ಕೊಟ್ಟಾಗ ಅವ್ರಿಗೆ ಆ ಒಂದು ಮೆಸೇಜ್ನ, ಆ ಒಂದು ಚಾಟ್ನ ಓಪನ್ ಮಾಡೋಕ್ ಬರಬಾರ್ದು. ಸೀಕ್ರೆಟ್ ಆಗಿ ನಾವು ಚಾಟಿಂಗ್ ಮಾಡಬೇಕು ಅನ್ನೋರ್ಗೆ ಒಂದು ಆಪ್ಷನ್ ಇದೆ ವಾಟ್ಸಪ್ ನಲ್ಲಿ. ಈ ಒಂದು ಆಪ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಈಗ ನೀವು ನಾರ್ಮಲ್ ಈಗ ವಾಟ್ಸಪ್ ಯೂಸ್ ಮಾಡ್ತಿರಲ್ಲ, ಅಕಸ್ಮಾತ್ ಬೇರೆಯವ್ರ ಕೈಲಿ ಕೊಟ್ಟಾಗ ಯಾರಾದ್ರೂ ಸೀಕ್ರೆಟ್ ಫ್ರೆಂಡ್ ಪರ್ಸನಲ್ ಯಾರಾದ್ರೂ ಮೆಸೇಜ್ ಕಳಿಸಿದ್ರೆ ಡೈರೆಕ್ಟ್ ಆಗಿ ಅವ್ರು ಓಪನ್ ಮಾಡ್ಬೋದು. ಆದ್ರೆ ನಾ ಹೇಳುವಂತ ಲಾಕ್ ನೀವು ಸೆಟ್ ಮಾಡಿದ್ರೆ, ನಿಮ್ಮ ಒಂದು ಕ್ಲೋಸ್ ಫ್ರೆಂಡ್ ಏನಾದ್ರು ಬೇರೆಯವ್ರಲ್ಲಿ ನೀವು ಮೊಬೈಲ್ ಕೊಟ್ಟಾಗ, ಅಕಸ್ಮಾತ್ ನೀವು ಮೊಬೈಲ್ ಯಾರ್ಯಾರು ಕೇಳಿದಾಗ ಕೊಟ್ಬಿಡ್ತೀರಾ, ಕೊಟ್ಟಾಗ ನಿಮ್ಮೊಂದು ಕ್ಲೋಸ್ ಫ್ರೆಂಡ್ ಮೆಸೇಜ್ ಮಾಡಿದಾಗ ಅವರು ಡೈರೆಕ್ಟ್ ಆಗಿ ಅವ್ರ ಮೆಸೇಜ್ ನ ಕ್ಲಿಕ್ ಮಾಡ್ಕೊಂಡ್ರೆ ಓಪನ್ ಆಗಲ್ಲ ಫ್ರೆಂಡ್. ನೀವು ಅದು ಓಪನ್ ಆಗಿಲ್ಲಂಗೆ ಲಾಕ್ ಇಡ್ಬೋದು ಫ್ರೆಂಡ್. ಅದು ಲಾಕ್ ಇಡೋದು ಹೇಗೆ ಅನ್ನೋದು ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಇದರಿಂದ ಏನಾಗುತ್ತೆ ಅಂದ್ರೆ, ನೀವು ಪರ್ಸನಲ್ ಆಗಿ ಯಾವುದೇ ಒಂದು ಟೆನ್ಷನ್ ಇಲ್ದಾಗೆ ನೀವು ಚಾಟಿಂಗ್ ಮಾಡಿ ಆರಾಮಾಗಿ ಯೂಸ್ ಮಾಡ್ಬೋದು, ಎಲ್ಲೇ ರೆಡಿ ಫೋನ್. ಇದರಿಂದ ಏನಾಗುತ್ತೆ ಅಂದ್ರೆ, ಆ ಒಂದು ಚಾಟಿಂಗ್ ಒಬ್ಬರು ಸೆಲೆಕ್ಟ್ ಮಾಡ್ಬೋದು, ನಿಮ್ಗೆ ಬೇಕಾದವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಲಾಕ್ ಇಡ್ಬೋದು ಫ್ರೆಂಡ್. ಅದು ಲಾಕ್ ಇಡೋದು ಹೇಗೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಇದರಿಂದ ನೀವು ಸೀಕ್ರೆಟ್ ಆಗಿ ಚಾಟಿಂಗ್ ಮಾಡ್ಬೋದು. ಆ ಒಂದು ಚಾಟಿಂಗ್ ಹಿಸ್ಟ್ರಿ ಆರಾಮಾಗಿ ಅದು ಲಾಕ್ನು ಕೂಡ ಇರುತ್ತೆ ಫ್ರೆಂಡ್. ಆ ಒಂದು ಲಾಕ್ನ ಆ ಒಂದು ಕೋಡ್ ಹಾಕಿದಾಗ ಅಷ್ಟೇ ಅದು ಓಪನ್ ಆಗುತ್ತೆ. ನೀವು ಕೋಡ್ ಅಲ್ಲಿ ಟೈಪಿಂಗ್ ಮಾಡುತ್ತೆ, ಆ ಒಂದು ಕೋಡ್ ಓಪನ್, ಆ ಕೋಡ್ ಹಾಕಿದ್ರೆ ಅಷ್ಟೇ ಓಪನ್ ಆಗುತ್ತೆ, ಇಲ್ಲದ್ರೆ ಓಪನ್ ಆಗಲ್ಲ. ಹಾಗಾಗಿ ಬೇರೆ ಕೈ ಕೊಟ್ಟಾಗ ಅವರು ಒಂದು ಮೆಸೇಜ್ ಓಪನ್ ಮಾಡಿದ್ರೆ ಕೋಡ್ ಹಾಕ್ಬೇಕು. ಕೋಡ್ ಹಾಕಕ್ಕೆ ಅವ್ರಿಗೆ ಗೊತ್ತಿರೋದು, ನಿಮ್ಗೆ ಅಷ್ಟೇ ಗೊತ್ತಿರುತ್ತೆ. ಇದರಿಂದ ನೀವು ಆರಾಮಾಗಿ ಚಾಟಿಂಗ್ ಮಾಡ್ಬೋದು, ಯಾವುದೇ ಒಂದು ಟೆನ್ಷನ್ ಆಗಿ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಫ್ರೆಂಡ್. ಹೇಗೆ ವಾಟ್ಸಪ್ ನಲ್ಲಿ ನಿಮ್ಗೆ ಬೇಕಾಗಿರುವಂತ ವ್ಯಕ್ತಿನ ಲಾಕ್ ಮಾಡ್ಕೊಂಡು ಸೀಕ್ರೆಟ್ ಆಗಿ ಚಾಟಿಂಗ್ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್. ಮೊದಲಿಗೆ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಿಮಗೆ ಇಲ್ಲಿ ಬೇಕಾಗಿರುವಂಥ ವ್ಯಕ್ತಿ, ನಿಮಗೆ ಬೇಕಾಗಿರುವಂಥ ಫ್ರೆಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವರ ಒಂದು ನಂಬರ್ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಅವರ ಒಂದು ಪ್ರೊಫೈಲ್ ಫೋಟೋ ಮೇಲೆ, ನಾ ಇಲ್ಲಿ ಹಜರತ್ ಅಲಿ RD ಅನ್ನೋರಿಗೆ ಅವರ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಒತ್ತಿಟ್ಕೊಂಡಾಗ ಈ ರೀತಿ ಮಾರ್ಕ್ ಬರುತ್ತೆ. ಅವರೊಂದು ಪ್ರೊಫೈಲ್ ಮೇಲೆ ಮಾರ್ಕ್ ಬರುತ್ತೆ. ಮಾರ್ಕ್ ಬಂದ ಮೇಲೆ ಇಲ್ಲಿ 3 ಚುಕ್ಕಿಯನ್ನು ನೋಡ್ಕೊಳ್ಳಿ, 3 ಡಾಟ್ ಲೈನ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಚಾಟ್ ಅಂತ ಇರುತ್ತೆ ನೋಡ್ಕೊಳ್ಳಿ, ಲಾಕ್ ಚಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೋಡ್ ಕೇಳುತ್ತೆ, ಕೋಡ್ ನಿಮ್ಗೆ ಬೇಕಾಗಿರುವಂಥ ಕೋಡ್ನ ಹಾಕೋಬಹುದು. ನಾನು ಇಲ್ಲಿ ಕೋಡ್ ಹಾಕ್ತೀನಿ 000 ನೋಡ್ಕೊಳ್ಳಿ. 4 ಸಲ 0 ಹಾಕಿದ್ದೀನಿ. ಇನ್ನು 4 ಸಲ 0 ಹಾಕಿ ನಾನು ಇದು ಕೋಡ್, ಈ ಒಂದು ಕೋಡ್ ಹಾಕಿದ್ರೆ ಅಷ್ಟೇ ಓಪನ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಅದು ಸೇವ್ ಆಯಿತು. ಈಗ ಇಲ್ಲಿ ಕಾಣಲ್ಲ, ಈಗ ಹಜರತ್ ಅಲಿ RD ಅಂತ ಇರುತ್ತೆ ನೋಡ್ಕೊಳ್ಳಿ, ಇಲ್ಲಿ ಕಾಣ್ತಿರಲ್ಲ. ಅದು ಓಪನ್ ಮಾಡ್ಬೇಕಂದ್ರೆ ಜಸ್ಟ್ ನೀವು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ ಆ ಕೋಡ್ ಎಂಟರ್ ಮಾಡಿ. ನಾನು 0000 ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲಾಕ್ಡ್ ಚಾಟ್ಸ್ ಅಂತ ಇರುತ್ತೆ ನೋಡ್ಕೊಳ್ಳಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಕ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಈ ಒಂದು ಮೆಸೇಜ್ ಇಲ್ಲಿದೆ ನೋಡ್ಕೊಳ್ಳಿ ಫ್ರೆಂಡ್. ಟೋಟಲ್ ಹಾಕಿ ನೋಡ್ಕೊಳ್ಳಿ, ಈ ಒಂದು ಲಾಕ್ ಇಕ್ಕಿದ್ದೀನಿ. ಈ ಲಾಕ್ನ ಇನ್ನೊಂದ್ಸಲ ತೋರಿಸ್ತೀನಿ ನಿಮಗೆ. ಇಲ್ಲಿ ಸರ್ಚ್ ಬಾರಲ್ಲಿ 0000 ಸರ್ಚ್ ಮಾಡಿ, ಇಲ್ಲಿ ಲಾಕ್ಡ್ ಚಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿದೆ ನೋಡ್ಕೊಳ್ಳಿ, ಹಜರತ್ RD ಅನ್ನೋರು ನಾನು ಲಾಕ್ ಮಾಡಿದ್ದೆ ಫ್ರೆಂಡ್. ಟೋಟಲ್ ಆಗಿ ಲಾಕ್ ಆಗಿದೆ. ಈ ಒಂದು ಲಾಕ್ನ ನಾವು ಮತ್ತೆ ತೆಗಿಬೇಕು ಅಂದರೆ ಮತ್ತೆ ಒತ್ತಿಡ್ಕೊಳ್ಳಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅನ್ಲಾಕ್ ಚಾಟ್ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೋಡ್ ಎಂಟರ್ ಮಾಡಿ ಕಂಟಿನ್ಯೂ ಕ್ಲಿಕ್ ಮಾಡ್ಕೊಳ್ಳಿ. ಅದು ಕ್ಯಾನ್ಸಲ್ ಆಯಿತು. ಡೈರೆಕ್ಟ್ ಆಗಿ ಇಲ್ಲಿ ನಾರ್ಮಲ್ ಮೆಸೇಜ್ ಮೇಲೆ ಬಂತು ನೋಡ್ಕೊಳ್ಳಿ, ನಾರ್ಮಲ್ ಇದೆ ನೋಡ್ಕೊಳ್ಳಿ ಹಜರತ್ ಅಲಿ RD ಅನ್ನೋರಿಗೆ. ಟೋಟಲ್ ಆಗಿ ಈ ಒಂದು ಟಿಪ್ಸ್ ನಿಮಗೆ ಕಂಪ್ಲೀಟಿಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡೇನೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಷಯ ಟೇಕ್ ಕೇರ್.